ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ರಾಜ್ಯಕ್ಕೆ 2ನೇ ದೇವರಾಜ್ ಅರಸ್ ಎಂದೇ ಪ್ರಖ್ಯಾತ ಸಚಿವ ಕೃಷ್ಣ ಬೈರೇಗೌಡರಿಂದ ಕಂದಾಯ ಗ್ರಾಮ ಅಭಿಯಾನದಡಿ ಶುಕ್ರವಾರ ಹಕ್ಕುಪತ್ರ ವಿತರಣೆ. ಕಿತ್ತು ತುಂಡಾದ ಬಾಗಿಲುಗಳೇ ಶೌಚಗೃಹಗಳಿಗೆ ಆಸರೆ. ಸರ್ಕಾರಿ ಹಾಸ್ಟೆಲ್ ನಿರ್ವಹಣೆ ಪರಿಸ್ಥಿತಿ ನೋಡಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಶಾಕ್. ರಸ್ತೆಗೆ ಅಡ್ಡ ಬಂದ ಕೋತಿ ಜೀವ ಉಳಿಸಲು ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಆಟೋ ಚಾಲಕ. ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ. ಮಹಿಳಾ ಅಂಚೆಪೇಟೆ ವಿರುದ್ಧ ಹಣ ಲಪಟಾಯಿಸಿದ ಆರೋಪ ಕೇಳಿಬಂದು 2 ತಿಂಗಳು ಕಳೆದರೂ ನಯಾ ಪೈಸೆ ಹಣ ಬಂದಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಕಂದಾಯ ಗ್ರಾಮ ವಿಶೇಷ ಅಭಿಯಾನದಡಿ ಫೆಬ್ರವರಿ 27ರಂದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೊಕ್ಕಹಳ್ಳಿ ಸಮೀಪ ಬೃಹತ್ ವೇದಿಕೆಯಲ್ಲಿ 2036 ದಾಖಲೆ ರಹಿತ ಜನವಸತಿಗಳ ನಿವಾಸಿ ಫಲಾನುಭವಿಗಳಿಗೆ ಮಾಲೀಕತ್ವದ ಹಕ್ಕುಪತ್ರಗಳನ್ನು ಜಿಲ್ಲಾಡಳಿತ ವತಿಯಿಂದ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ 51,941 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಜಿಲ್ಲೆಯಲ್ಲಿ ವಿತರಿಸಲು ಕ್ರಮ ವಹಿಸಲಾಗಿದೆ. ಕಂದಾಯ ಸಚಿವರಿಂದ ಹಕ್ಕುಪತ್ರ ಪಡೆಯಲು RRR ಮೈದಾನದಲ್ಲಿ ಸಮಾವೇಶ ಸಜ್ಜುಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಂದಾಯ ಗ್ರಾಮ ವಿಶೇಷ ಅಭಿಯಾನದ ಕುರಿತು ಜಿಲ್ಲಾಧಿಕಾರಿ ಪ್ರಭು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಂದಾಯ ಗ್ರಾಮ ಹಕ್ಕುಪತ್ರ ವಿತರಣೆ ಅಭಿಯಾನದಡಿ ದಾಖಲೆ ರಹಿತ ಜನ ವಸತಿ ನಿವಾಸಿಗಳನ್ನು ಗುರುತಿಸುವಿಕೆ ಕಾರ್ಯ ಈ ತಿಂಗಳ ಆರಂಭದಿಂದ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಜಿಲ್ಲೆಯ ಪ್ರತಿ ದಾಖಲೆ ರಹಿತ ಜನ ವಸತಿ ನಿವಾಸಗಳ ಮಾಹಿತಿಯನ್ನು ಕರಾರುವಕ್ಕಾಗಿ ಕಲೆ ಹಾಕುವ ಜೊತೆಗೆ ಹಕ್ಕುಪತ್ರ ವಿತರಣೆಯ ಐತಿಹಾಸಿಕ ಹಾಗೂ ಮೌಲ್ಯಯುತ ಕಾರ್ಯಕ್ರಮಕ್ಕೆ ಜಿಲ್ಲೆ ಸಾಕ್ಷಿಯಾಗುತ್ತಿರುವುದು ಬಹಳ ಸಂತಸದ ವಿಚಾರವಾಗಿದೆ. ಹಕ್ಕುಪತ್ರ ವಿತರಣೆ ಜೊತೆಗೆ 3,010 ದರ್ಖಾಸ್ತು ಪೋಡಿ ದಾಖಲೆಗಳು ಮತ್ತು 13,913 ಇ-ಪೌತಿ ಖಾತೆಯ ದಾಖಲೆಗಳನ್ನು ವಿತರಣೆ ಮಾಡಲು ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಎಂದು ತಿಳಿಸಿದರು. ಒಂದು ಹಳ್ಳಿಗೆ ಹೊಂದಿಕೊಂಡು ಸರ್ಕಾರಿ ಜಾಗನ ಒತ್ತುವರಿ ಮಾಡಿರಲಿ, ಖಾಸಗಿ ಜಾಗನ ಒತ್ತುವರಿ ಮಾಡಿಲ್ಲ, ಅದು 2017ಕ್ಕಿಂತ ಹಿಂದೆ ಅವರು ಮನೆಗಳನ್ನು ಕಟ್ಕೊಂಡು ಇರೋಂಥವ್ರಿಗೆ ನಾವೇ ಸ್ವಯಂ ಪ್ರೇರಿತರಾಗಿ ಅವರು ಅನಧಿಕೃತ ಇದ್ದವ್ರನ್ನು ಕೂಡ ಅಧಿಕೃತಗೊಳಿಸುವಂಥ ಕೆಲಸ ಸುಮಾರು 2,000 ಜನಕ್ಕೆ ಈಗ ನಾವು ಇವತ್ತು ಹಕ್ಕುಪತ್ರ ಕೊಡ್ತಾ ಇದ್ವಿ. ಇದರಲ್ಲಿ ಮುಂದೆ ಇನ್ನೂ 50,000 ಜನಕ್ಕೆ ಕೊಡೋಕ್ಕೆ ನಾವೇ ಬದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಇಡೀ ಜಿಲ್ಲೆನಲ್ಲಿ ಸರ್ವೆ ಮಾಡಿಸಿ ಆ ಪಟ್ಟಿ ರೆಡಿ ಇಟ್ಕೊಂಡು ಇನ್ನು 16 ವರ್ಷಗಳಿಂದ ತಮ್ಮ ಜಮೀನು ನಿವೇಶನ ಮನೆಗಳ ದಾಖಲಾತಿ ಪಕ್ಕಾ ಮಾಡಿಕೊಳ್ಳಲು ಹೆಣಗಾಡುತ್ತಿರುವ ರೈತರು, ದಲಿತರು, ಬಡ ಬಗ್ಗರಿಗೆ ಅವರ ದಾಖಲೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಿದ್ದೇವೆ. ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಬಾರಿ 25,000ಕ್ಕೂ ಹೆಚ್ಚು ಜನರಿಗೆ ದಾಖಲೆಗಳನ್ನು ತಲುಪಿಸುವ ಮಹತ್ತರ ಮೈಲಿಗಲ್ಲಿಗೆ ಮುಂದೂಡಿ ಇಡುತ್ತಿದ್ದೇವೆ. ನೀವೆಲ್ಲ ಬಂದು ನಿಮ್ಮ ಸ್ವತ್ತುಗಳಿಗೆ ಮಾಲೀಕರಾಗುವ ಸಂತೋಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರೇ ಸ್ವತಃ ತಾವೇ ಸಾಮಾಜಿಕ ಜಾಲತಾಣಗಳಲ್ಲಿ ಜಿಲ್ಲೆಯ ಜನರಿಗೆ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರಾರು ಕುಟುಂಬಗಳ ದರಖಾಸ್ತು ಪೋಡಿ ಪೌತಿ ಖಾತೆ ವರ್ಗಾವಣೆ, ಕಂದಾಯ ಗ್ರಾಮಗಳ ಮುಖಾಂತರ ಹಕ್ಕುಪತ್ರ ವಿತರಣೆ 16 ವರ್ಷಗಳಿಂದ ಆಗದೇ ಇದ್ದಂತಹ ಕೆಲಸವನ್ನ ಮಾಡಿ ಈ ಶುಕ್ರವಾರ ಜನಗಳಿಗೆ ಸಮರ್ಪಣೆಯನ್ನ ಮಾಡತಕ್ಕಂತಹ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯ ಕೆಲವು ತಾಲೂಕುಗಳಿಂದ ಸುಮಾರು 30-40 ವರ್ಷಗಳಿಂದ ಮೂಲ ದಾಖಲೆಗಳನ್ನು ತಮ್ಮದಾಗಿಸಿಕೊಳ್ಳಲು ಹೆಣಗಾಡಿದ ಅನುಭವಗಳನ್ನ ರೈತರಿಂದಲೇ ಹೇಳಿಕೆಗೊಳಿಸುವ ಪ್ರಯತ್ನವನ್ನ ಜಿಲ್ಲಾಧಿಕಾರಿ ಪ್ರಭು ಮಾಡಿದ್ರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ತಹಶೀಲ್ದಾರ್ ರಶ್ಮಿ ಗಗನ ಸಿಂಧು, ಜಿಲ್ಲಾ ವೃತ್ತಾಧಿಕಾರಿ ಎಂ ರಾಜಣ್ಣ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರದಿಂದ ವಿದ್ಯಾರ್ಥಿ ನಿಲಯಗಳಿಗೆ ಸಾಕಷ್ಟು ಹಣ ಬಂದರೂ ಅಲ್ಲಿನ ನಿರ್ವಹಣಾ ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ಗಬ್ಬು ನಾರ್ತಿವೆ. ಸಾರ್ವಜನಿಕ ಶೌಚಾಲಯಗಳಿಗಿಂತ ಅಧ್ವಾನವಾದ ಬಾತ್ರೂಮ್ಸ್, ಶೌಚಗೃಹಗಳನ್ನು ನೋಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶರೇ ಶಾಕ್ ಆಗಿ ಹೋಗಿದ್ದಾರೆ. ಅದ್ಯಾವ ಹಾಸ್ಟೆಲ್ ಅಲ್ಲಿ ಏನಾಗಿತ್ತು ಗೊತ್ತಾ? ಈ ಸುದ್ದಿ ನೋಡಿ.
ಹೌದು, ಈ ಕಿತ್ತು ತುಂಡಾಗಿರೋ ಬಾಗಿಲು ನೋಡಿ, ಪಾಚಿ ಕಟ್ಟಿ ಕಪ್ಪಾಗಿರುವ ಶೌಚಾಲಯ ಇದೆಲ್ಲವೂ ಕಂಡು ಬಂದಿದ್ದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಅಣಕನೂರು ಬಳಿ ಇರುವ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಪರಿಶಿಷ್ಟ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ. ಅದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಎದುರಿಗೆ. ಇದನ್ನ ನೋಡಿದ ನ್ಯಾಯಾಧೀಶರಿಗೆ ಶಾಕ್ ಆಗಿತ್ತು. ನಿನ್ನೆ ಸಂಜೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರಾದ ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡರು ಹಾಸ್ಟೆಲ್ಗಳಿಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಕಂಡುಬಂದ ದೃಶ್ಯಗಳು ಇವೆಲ್ಲ. ಗೌರವಾನ್ವಿತ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು, 2ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಣಕನೂರು ಬಳಿ ಇರುವ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿ ಮಕ್ಕಳಿಗೆ ಕೊಡುವ ಅಡುಗೆ ಗುಣಮಟ್ಟ, ಸ್ವಚ್ಛತೆ, ಅಡುಗೆಗೆ ಏನೆಲ್ಲ ಸಾಮಗ್ರಿ ಕೊಡ್ತಾರೆ, ಮೂಲಭೂತ ಸೌಲಭ್ಯಗಳು ಕೊಡ್ತಿದ್ದಾರಾ ಇಲ್ವಾ ಎಂಬುದನ್ನ ಪರಿಶೀಲನೆ ನಡೆಸಿದ್ರು. ವಿದ್ಯಾರ್ಥಿಗಳ ಬಳಿ ಸಮಸ್ಯೆಗಳನ್ನು ಕೇಳಿ ಆಲಿಸಿದ್ರು. ಆನಂತರ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 2 ವಿದ್ಯಾರ್ಥಿ ನಿಲಯಗಳಲ್ಲೂ ಶುಚಿತ್ವ ನಿರ್ವಹಣೆ ಸರಿಯಾಗಿಲ್ಲ. ಇದನ್ನ ಸರಿಪಡಿಸಿಕೊಳ್ಳಿ. ಇದು ಮೊದಲ ಬಾರಿ. ಇನ್ನೊಮ್ಮೆ ಇದೇ ಪರಿಸ್ಥಿತಿ ಮುಂದುವರೆದರೆ ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ನಿರ್ವಹಣೆ ನಿರ್ಲಕ್ಷ್ಯದ ಬಗ್ಗೆ ತಿಳಿಸಿ ನೋಟಿಸ್ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಎನ್ನಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮೂಕ ಪ್ರಾಣಿಯ ಜೀವ ಉಳಿಸಲು ಹೋದ ಆಟೋ ಚಾಲಕನೊಬ್ಬ ಅಪಘಾತದಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಕೊರಟಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಬುಧವಾರ ಮಧ್ಯಾಹ್ನ ತುಮಕೂರು ಜಿಲ್ಲೆ ಕೊರಟಗೆರೆ ಪ್ರವಾಸಿ ಮಂದಿರದ ಮುಂದಿನ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದ್ದು, ಆಟೋ ಚಾಲನೆ ಮಾಡುತ್ತಿದ್ದಾಗ ದಿಢೀರನೆ ರಸ್ತೆಗೆ ಕೋತಿಯೊಂದು ಅಡ್ಡ ಬಂದಿದೆ. ಮೂಕ ಪ್ರಾಣಿಯ ಜೀವ ಉಳಿಸುವ ಆತುರದಲ್ಲಿ ಚಾಲಕ ಮಹೇಂದ್ರ 35 ವರ್ಷದವರು ಆಟೋವನ್ನ ನಿಯಂತ್ರಿಸಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ನಿಯಂತ್ರಣ ತಪ್ಪಿದ ಆಟೋ ಎದುರಿಗೆ ಬರ್ತಿದ್ದ ಕಾರಿಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಆಟೋ ಚಾಲಕ ಮಹೇಂದ್ರ ಅವರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರು ಕೊರಟಗೆರೆ ತಾಲೂಕಿನ ಸೋಂಪುರ ಹೋಬಳಿಯ ಜೈಪುರ ಗ್ರಾಮದವರು ಎಂದು ಗುರುತಿಸಲಾಗಿದೆ. ಅಪಘಾತದ ಭೀಕರ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುವವರ ಎದೆ ನಡುಗಿಸುವಂತಿದೆ. ಕೋತಿಯನ್ನು ತಪ್ಪಿಸಲು ಹೋಗಿ ಚಾಲಕ ತನ್ನ ಪ್ರಾಣ ತೆತ್ತಿರುವುದು ಸಾರ್ವಜನಿಕರಲ್ಲಿ ಶೋಕ ಮೂಡಿಸಿದೆ. ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಮುಂದುವರೆದಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ.
ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಕಳೆದ 2 ತಿಂಗಳ ಹಿಂದೆ ಗ್ರಾಮದ ಪೋಸ್ಟ್ ಮ್ಯಾನ್ ಮಹಿಳಾ ಅಂಚೆ ಪೇದೆ ವಿರುದ್ಧ ದಾಖಲೆಗಳನ್ನು ತಿದ್ದಿ ಹಣ ಲಪಟಾಯಿಸಿರುವ ಪ್ರಕರಣ ಬೆಳಕಿಗೆ ಬಂದಿತ್ತು. ಆರೋಪ ಕೇಳಿಬಂದು 2 ತಿಂಗಳಾದರೂ ಇದುವರೆಗೂ ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಇಂದು ಪ್ರತಿಭಟನೆ ನಡೆಸಿದ್ರು. ಮೊನ್ನೆ ಬಂದಾಗ ನೀವು ಕಂಪ್ಲೇಂಟ್ ಏನಿದೆ ನಾವು ತಗೊಂಡ್ವಿ, ಯಾಕಂದ್ರೆ ಕಷ್ಟ ಅಂತ ರಮ್ಯಾ ಎಂಬ ಪೋಸ್ಟ್ ಮ್ಯಾನ್ ವಿರುದ್ಧ ಹಣ ಲಪಟಾಯಿಸಿರುವ ಆರೋಪ ಕೇಳಿ ಬಂದಿದ್ದು 1200ಕ್ಕೂ ಅಧಿಕ ಖಾತೆದಾರರು ಹಲಕನಹಳ್ಳಿ ಅಂಚೆ ಕಚೇರಿಯಲ್ಲಿ ಖಾತೆಗಳನ್ನು ತೆರೆದು FD/RD ಸೇವಿಂಗ್ಸ್ ಹೀಗೆ 1000ದಿಂದ ಲಕ್ಷಗಟ್ಟಲೆ ಹಣವನ್ನು ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ಒಂದು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಪೊಲೀಸರು ಗ್ರಾಮಸ್ಥರಿಂದ ಪ್ರಕರಣ ದಾಖಲಿಸಿಕೊಂಡು ದಾಖಲೆಗಳನ್ನು ಆರೋಪಿ ರಮ್ಯಾ ಎದುರು ಠಾಣೆಯಲ್ಲಿ ಗ್ರಾಮಸ್ಥರು ತಂದಿರುವ ದಾಖಲೆಗಳ ಸಮೇತವಾಗಿ ವಿಚಾರಣೆ ನಡೆಸುತ್ತಿದ್ದು, ಮತ್ತೊಂದು ಕಡೆ ಅಂಚೆ ಇಲಾಖೆಯಿಂದ 6 ಜನ ತಂಡ ರಚನೆ ಮಾಡಿದ್ದು ಅವರು ಕೂಡ ಗ್ರಾಮಕ್ಕೆ ತೆರಳಿ ಪಾಸ್ಬುಕ್ ಸೇರಿದಂತೆ ಇತರೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪಟ್ಟಿ ಸಿದ್ಧಪಡಿಸಿದ್ದಾರೆ. ಈ ಒಂದು ಘಟನೆ ನಡೆದು 2 ತಿಂಗಳು ಕಳೆದರೂ ಕೂಡ ನಯಾ ಪೈಸೆ ಹಣ ಬಂದಿಲ್ವೆಂದು ಕಂಗಾಲಾದ ವೃದ್ಧರು ಮತ್ತು ಖಾತೆದಾರರು ಗುರುವಾರ ಗೌರಿಬಿದನೂರು ನಗರದ ಉಪವಿಭಾಗದ ಅಂಚೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಹಲಗನಹಳ್ಳಿ ಗ್ರಾಮದ ಹಣ ಕಳೆದುಕೊಂಡ ನಾಗಮಣಿ ಮಾತನಾಡಿ, ಪೋಸ್ಟ್ ಆಫೀಸ್ನಲ್ಲಿ 12 ಲಕ್ಷ ಹಣ ಕಟ್ಟಿದ್ರೆ 11 ಲಕ್ಷ ರಮ್ಯಾ ತಿಂದು ಹಾಕಿದ್ದಾಳೆ. ಬರೀ 1 ಲಕ್ಷ ಮಾತ್ರ ತೋರಿಸುತ್ತಿದೆ. ಪೊಲೀಸರ ಮುಂದೆ ವಿಚಾರಣೆ ನಡೆಸಿದ್ದಾಗ ಹಣ ಕೊಟ್ಟಿರುವುದು ರಮ್ಯಾ ಒಪ್ಪಿಕೊಂಡಿದ್ದಾಳೆ. ಬುಧವಾರ ಕೊಡುತ್ತೇನೆ ಎಂದು ಹೇಳಿದವಳು ಮಧ್ಯಾಹ್ನದವರೆಗೂ ಕಾದ್ರೂ ಕೂಡ ಹಣ ಕೊಡಲಿಲ್ಲ. ಕೇಳಿದ್ರೆ ನಾವು ಕೋರ್ಟಲ್ಲೇ ತೀರ್ಮಾನ ಮಾಡಿಕೊಂಡು ಕೊಡುತ್ತೇವೆ ಎಂದು ಹೇಳುತ್ತಾಳೆ ಎಂದರು. ಇದೆ ಅಂತ ಹೇಳಿದ್ರು. ನಮಗೆಲ್ಲ ಸ್ಲಿಪ್ಗಳೆಲ್ಲ ಇದಾವೆ. 3 ತಿಂಗಳಿಂದ ತಿಂಗಳಿಗೆ 2-3 ಸತಿ ಹೋಗಿ ಕೇಳ್ತಾ ಇದ್ದೀವಿ. ನಾವು ಹೊಲ ಮಾರ್ತೀವಿ, ಅದು ಮಾರ್ತೀವಿ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾಳೆ. ಮೊನ್ನೆ ದಿವಸ ಹೋದಾಗ ಈ ಥರ ಹೇಳ್ತಾವಳೆ ಅವಳು. ಒಳ್ಳೆ ಮಾತಿಂದ ನಾವು ಕೇಳ್ಕೊಂಡು ಯಾವಾಗ ಕೊಡ್ತೀಯ, ನಾವು ಕಂಪ್ಲೇಂಟ್ ಕೊಡೋದೇ ಬೇಡ ಅಂತ ಇದ್ದಿದ್ದು. ಆ ರಮೇಶ್ ಅವ್ರು ಬಲಂತ ಮಾಡಿ ನಾವು ಕಂಪ್ಲೇಂಟ್ ಕೊಡಿಸಿದ್ರು, ಅವರೇ ಕೊಡಿಸಿದ್ದು. ಊರಿನ ಜನ ಎಲ್ಲ ಏನು ಹೇಳ್ತಾವ್ರೆ, ಕಂಪ್ಲೇಂಟ್ ಮಾಡಿರೋದಕ್ಕೆ ಅವಳು ಕೊಡ್ತಾ ಇಲ್ಲ ಇವಾಗ ಅಂತ ಊರಿನ ಜನ ಹೇಳ್ತಾವ್ರೆ. ನಮ್ದು 11 ಲಕ್ಷ ಇರೋದಕ್ಕೆ ನಮ್ ಬಾಯಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ದು 11 ಲಕ್ಷ ಇರೋ ಹಾಕಿರೋದು ನಾವು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿದ್ದಾಳೆ ಅವಳು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ಏರ್ಪೋರ್ಟ್ ಸಮೀಪದ ಬಾಗಲೂರಿನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಲೋಡ್ ತುಂಬಿಕೊಂಡು ಬರ್ತಿದ್ದ ಲಾರಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ನಿಯಂತ್ರಣ ತಪ್ಪಿ ಅಡ್ಡಾದಿಡ್ಡಿಯಾಗಿ ನುಗ್ಗಿದ ಪರಿಣಾಮ 2 ಕಾರುಗಳು ಹಾಗೂ 3 ಬೈಕುಗಳು ಜಖಂಗೊಂಡಿವೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಲ್ಲಿ ಲೋಡ್ ತುಂಬಿಕೊಂಡು ಬರ್ತಿದ್ದ ಲಾರಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ನಿಯಂತ್ರಣ ತಪ್ಪಿ ಅಡ್ಡಾದಿಡ್ಡಿಯಾಗಿ ನುಗ್ಗಿದೆ. ಲಾರಿ ನುಗ್ಗಿದ ರಭಸಕ್ಕೆ 2 ಕಾರುಗಳು ಹಾಗೂ 3 ಬೈಕುಗಳು ಜಖಂಗೊಂಡಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರು ಮತ್ತು ಬೈಕ್ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಲಾರಿ ಫುಟ್ಪಾತ್ ಕಡೆಗೆ ನುಗ್ಗದೇ ಇರುವುದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಸಣ್ಣ ಪುಟ್ಟ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ.
ಘಟನೆಯ ಮಾಹಿತಿ ತಿಳಿದ ತಕ್ಷಣ ಚಿಕ್ಕಜಾಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸರಣಿ ಅಪಘಾತದ ಪರಿಣಾಮ ಏರ್ಪೋರ್ಟ್ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಈ ಸಂಬಂಧ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಗುಡಿಬಂಡೆ ತಾಲೂಕು ನುಲಿಗುಂಬ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಬಗ್ಗೆ ಎ ನ್ಯೂಸ್ನಲ್ಲಿ ವರದಿ ಮಾಡಿದ್ದು, ಬುಧವಾರ ಗ್ರಾಮ ಪಂಚಾಯಿತಿ ವತಿಯಿಂದ ಚರಂಡಿ ಸ್ವಚ್ಛತೆ ಮಾಡಿ ಚರಂಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದ್ದಾರೆ. ಗುಡಿಬಂಡೆ ತಾಲೂಕಿನ ಎಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲಿಗುಂಬ ಗ್ರಾಮದಲ್ಲಿ ಹದಗೆಟ್ಟ ಚರಂಡಿ ವ್ಯವಸ್ಥೆಯಿಂದ ಕಲುಷಿತ ವಾತಾವರಣ ಸೃಷ್ಟಿಯಾಗಿದೆ. ತ್ಯಾಜ್ಯ ನೀರು ಹರಿದು ಹೋಗದೆ ಮಡುಗಟ್ಟಿ ನಿಂತಿದ್ದು ಸಾಂಕ್ರಾಮಿಕ ರೋಗದ ಭೀತಿ ತಲೆದೋರಿದೆ. ಆದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ ಬಗ್ಗೆ ಈ ನ್ಯೂಸ್ ವಿಶೇಷ ವರದಿ ಮಾಡಿತ್ತು. ಸುದ್ದಿ ಪರಿಣಾಮ ಎಲ್ಲೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿಗೆ ಸೊಳ್ಳೆ ತಡೆಗಟ್ಟಲು ಔಷಧಿಯನ್ನ ಸಿಂಪಡಿಸಿ ಗ್ರಾಮ ಪಂಚಾಯಿತಿಗೆ ಆರೋಗ್ಯ ಇಲಾಖೆಯಿಂದ ಚರಂಡಿ ವ್ಯವಸ್ಥೆ ಬಗೆಹರಿಸಲು ನೋಟಿಸ್ ನೀಡಿದ್ದಾರೆ. ಬುಧವಾರ ಸಂಜೆ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್, ಬಿಲ್ ಕಲೆಕ್ಟರ್ ರವಿ ಜೆಸಿಬಿ ಮೂಲಕ ಚರಂಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿ ಗ್ರಾಮಸ್ಥರು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಗ್ರಾಮಸ್ಥರು ಎ ನ್ಯೂಸ್ಗೆ ಧನ್ಯವಾದಗಳು ತಿಳಿಸಿದ್ದಾರೆ. ಮಂಜುನಾಥ್ ಬಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಹಾಗೂ ಸರ್ಕಾರಿ ನಂದಿ ಮೆಡಿಕಲ್ ಕಾಲೇಜು ಮಧ್ಯದ ಊರು ರೆಡ್ಡಿಗೊಲ್ಲಾರಹಳ್ಳಿ ಬಳಿ ನಿರ್ಮಾಣ ಮಾಡಿರುವ ಜಿಲ್ಲಾ ಔಷಧಿ ಉಗ್ರಾಣ ಕಟ್ಟಡ ಜಮೀನಿಗೆ ಕಾಂಗ್ರೆಸ್ ಮುಖಂಡನೊಬ್ಬ ಗುನ್ನ ಇಟ್ಟಿದ್ದಾನೆ. ಜೆಸಿಬಿಯಿಂದ ಸುಮಾರು 15 ಅಡಿಗಳಷ್ಟು ಆಳಕ್ಕೆ ಅಗೆದು ಆ ಮಣ್ಣನ್ನೆಲ್ಲ ತಮ್ಮ ತೋಟಕ್ಕೆ ರವಾನಿಸಿಕೊಂಡಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಪಾಯಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರೆಡ್ಡಿಗೊಲ್ಲವಾರಹಳ್ಳಿ ಬಳಿ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 30 ಗೋಮಾಳ ಜಮೀನು ಸುಮಾರು 13 ಎಕರೆ ಪೈಕಿ ಸರ್ಕಾರಿ ಪ್ರೌಢಶಾಲೆಗೆ, 4 ಎಕರೆ ಆರೋಗ್ಯ ಇಲಾಖೆಗೆ, 3 ಎಕರೆ ಜಮೀನು 2013ರಲ್ಲಿ ಜಿಲ್ಲಾಧಿಕಾರಿ ವರ್ಗಾವಣೆ ಮಾಡಿದ್ದಾರೆ. ಉಳಿದಂತೆ ಬೈಪನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಶ್ವತ್ಥಪ್ಪ ಅವರ ಹೆಂಡತಿ ಭಾರತಿ ಎನ್ನುವವರಿಗೆ 1 ಎಕರೆ 10 ಗುಂಟೆ ಜಮೀನು ಸಾಗುವಳಿಗಾಗಿ ಮಂಜೂರು ಮಾಡಿದ್ದಾರೆ. ಅದೇ ನಂಬರಲ್ಲಿ ರೈತರು ತಮ್ಮ ಜಮೀನುಗಳಿಗೆ ಓಡಾಡಿಕೊಳ್ಳಲು ಸುಮಾರು 15 ಅಡಿಯಷ್ಟು ಜಾಗವನ್ನು ರಸ್ತೆಗಾಗಿ ಬಿಟ್ಟುಕೊಟ್ಟಿದ್ದಾರೆ. ಇದ್ದ 3 ಎಕರೆಯಲ್ಲಿ ಜಿಲ್ಲಾ ಔಷಧಿ ದಾಸ್ತಾನು ಉಗ್ರಾಣ ನಿರ್ಮಾಣ ಮಾಡಲಾಗಿದ್ದು, ಉಳಿದ ಜಮೀನು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಿ ಅದನ್ನು ವ್ಯಾಕ್ಸಿನೇಷನ್ ದಾಸ್ತಾನು ಕೊಠಡಿ ಮಾಡಿಕೊಂಡಿದ್ದಾರೆ. ಆದರೆ ಆ ಕಟ್ಟಡದ ಹಿಂಭಾಗದಲ್ಲಿರುವ ಅಶ್ವತ್ಥಪ್ಪ ಮಗ ಚೇತನ್ ಎಂಬ ಕಾಂಗ್ರೆಸ್ ಮುಖಂಡ ಔಷಧಿ ಉಗ್ರಾಣ ಕಟ್ಟಡದ ಕಾಂಪೌಂಡ್ ವರೆಗೂ ಜೆಸಿಬಿಯಿಂದ ಅಗೆದು ತೆಗೆದುಕೊಂಡು ಬರ್ತಿದ್ದಾನೆ. ಮುಂದೊಂದು ದಿನ ಜಡಿಮಳೆ ಹಿಡಿದುಕೊಂಡು ಮಣ್ಣು ಕುಸಿದ್ರೆ ಇದೇ ಉಗ್ರಾಣದ ಕಾಂಪೌಂಡ್ ಕುಸಿದು ಬೀಳೋದು ಗ್ಯಾರಂಟಿ. ಕಟ್ಟಡಕ್ಕೆ ಹಾನಿಯಾಗಬಾರದು ಎಂದು ಆರೋಗ್ಯ ಇಲಾಖೆ 10 ಅಡಿ ಜಮೀನಿನಿಂದ ಒಳಗಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡ ಚೇತನ್ ಕಾಂಪೌಂಡ್ ವರ್ಗೂ ಜೆಸಿಬಿಯಲ್ಲಿ ತೋಡಿಸಿಕೊಂಡು ಬರ್ತಿದ್ದನ್ನ ಆರೋಗ್ಯ ಇಲಾಖೆ ಗುಮಾಸ್ತ ಕಿರಣ್ ಎನ್ನುವವರು ಚೇತನ್ ಜೊತೆ ವಾಗ್ವಾದ ಮಾಡಿ ಎಚ್ಚರಿಸಿದ್ರೆ ಅವರನ್ನೇ ದಬಾಯಿಸಿ ಅಳತೆ ಮಾಡಿಸಿ ನಮ್ಮದು ಅಲ್ಲಿಗೆ ಇದೆ, ಇಲ್ಲಿಗೆ ಬರುತ್ತೆ ಎಂದು ಅವರನ್ನೇ ಗಾಬರಿಗೊಳಿಸುವಂತೆ ಮಾಯ ಮಾಡಿದ್ದಾರೆ. ಇಲ್ಲಿವರೆಗೂ ಮಾರ್ಕಿಂಗ್ ಆಗಿದೆ, ನಮ್ಮ ಹತ್ರ ಇದೆಯಲ್ಲ, ಡಾಕ್ಯುಮೆಂಟ್ಸ್ ಇದೆಯಲ್ವಾ, ಸರ್ವೇಯರ್ ಬಂದು ಇಲ್ಲಿವರೆಗೂ ಮಾರ್ಕ್ ಮಾಡಿಕೊಟ್ಟಿದ್ದಾರೆ, ಅದು ಅವ್ರಿಗೂ ಗೊತ್ತಿದೆ. ಇಲ್ಲಿ ನಾವು ಇದು ಹೊಡೆದಿದ್ವಿ, ಏನು ಕಂಬಿ ಬರುತ್ತಲ್ವ, ಕಂಬಿ ಹೊಡೆದೆಲ್ಲ ಮಾರ್ಕ್ ಮಾಡಿಕೊಟ್ಟಿದ್ವಿ ನಾವು. ಅವ್ರು ಬರಲ್ಲ ಅಂತ ಹೇಳಿದ್ರು, ರಾತ್ರಿ ಹೊಡಿತಾರೆ ಇವರು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೇಕಾದ್ರೆ ಒಂದ್ಸರಿ ಇದೇ ತರ ತೊಂದರೆ ಕೊಟ್ಟಿದ್ರು. ಆಗ ಬಂದು ಎಲ್ಲ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಸಾಹೇಬ್ರ ಕಡೆಯಿಂದ ಇದು ಮಾಡಿ, ನಮ್ಮ ಯಾರು ಶಾಸಕರ ಕಡೆಯಿಂದನೂ ಅವ್ರಿಗೆಲ್ಲ ಹೇಳ್ತಿದ್ದೆಲ್ಲ ಮಾಡಿ ಶಾಸಕರ ಗಮನಕ್ಕೂ ತಂದಿದ್ವಿ. ಆದರೆ ಈಗ ಮತ್ತೆ ಇದು ಕಾಂಪೌಂಡ್ ನಮ್ಗೆ ಅನುಕೂಲಕ್ಕೆ ಅಲ್ಲಿಗೆ ಮಾಡಿದ್ದೀವಿ. ಸ್ವಲ್ಪ ಇದಿರೋದನ್ನ ಬಿದ್ದಿದ್ದಾತು ಅಂತಂದ್ರೆ ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡಿದ್ವಿ. ಆದ್ರೆ ಈಗ ನೋಡ್ರೆ ನಿನ್ನೆ ಎಲ್ಲ ಜೆಸಿಬಿಯಲ್ಲಿ ಕೆಲಸ ಮಾಡಿ ಇಷ್ಟು ಒತ್ತುವರಿ ಮಾಡಿದ್ವಿ. ಇಷ್ಟೆಲ್ಲ ಅಕ್ರಮ ಒತ್ತುವರಿ ನಡೆದಿದ್ರು ಒತ್ತುವರಿ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಗಳ ವಿರುದ್ಧ ಒಂದು ಸೂಚನೆ ಕೊಟ್ಟು ವಾಪಸ್ ಬಂದ ಆರೋಗ್ಯ ಅಧಿಕಾರಿಗಳು ಆತನ ವಿರುದ್ಧ ತಹಶೀಲ್ದಾರ್ಗಾಗ್ಲಿ ಸರ್ವೆ ಅಧಿಕಾರಿಗಳಿಗಾಗ್ಲಿ ದೂರು ಕೊಟ್ಟು ಅದನ್ನ ಇಲಾಖೆಗೆ ಭದ್ರಪಡಿಸಿಕೊಳ್ಳುವಂತ ಮನಸ್ಸು ಮಾಡಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ದೊಡ್ಡ ನಂಚರ್ಲು ಗ್ರಾಮದ ಸರ್ವೆ ನಂಬರ್ 177 ಸಬ್ 1ರಲ್ಲಿನ 1 ಎಕರೆ 35 ಗುಂಟೆ ವಿಸ್ತೀರ್ಣದ ಜಮೀನು 65 ವರ್ಷಗಳಿಂದ ಅನುಭೋಗದಲ್ಲಿದ್ದು ಇದೀಗ ಏಕಾಏಕಿಯಾಗಿ ತಹಶೀಲ್ದಾರ್ ಕಚೇರಿಯಲ್ಲಿನ ಸಿಬ್ಬಂದಿಯವರು ಬೇರೆಯವರ ಹೆಸರಿಗೆ ಪಹಣಿಯನ್ನ ಮಾಡಿದ್ದು ಪಹಣಿಯನ್ನು ನೋಡಿ ನಾವು ಆತಂಕಗೊಂಡಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಿ ಎಂದು ಕಾಲುವಗುಡ್ಡಹಳ್ಳಿ ಗ್ರಾಮದ ಸತ್ಯಪ್ಪ ಹಾಗೂ ಅವರ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. అన్ని బోర్లు కొట్టుకో చెప్తా ఉండే అట్లా పరిస్థితి దీంట్లోకి కొట్టి ಗುಡಿಬಂಡೆ ತಾಲೂಕು ಕಾಲುವಗುಡ್ಡಹಳ್ಳಿ ಗ್ರಾಮದ ಸತ್ಯಪ್ಪ ಹಾಗೂ ಕುಟುಂಬಸ್ಥರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ತಾತನವರು ದೊಡ್ಡ ನಂಚೆರ್ಲು ಗ್ರಾಮದ ಸರ್ವೆ ನಂಬರ್ 177/1ರಲ್ಲಿ 1 ಎಕರೆ 30 ಗುಂಟೆ ಜಮೀನನ್ನ ತೆಗೆದುಕೊಂಡು ಅದರಲ್ಲಿ ಜೀವನವನ್ನ ನಡೆಸುತ್ತಾ ಬಂದಿದ್ದಾರೆ. ಸರಿಸುಮಾರು 65 ವರ್ಷಗಳಿಂದ ಆ ಜಮೀನಿನ ಅನುಭೋಗದಲ್ಲಿ ನಾವೇ ಇದ್ದೇವೆ. ಈಗ ಏಕಾಏಕಿಯಾಗಿ ನಮ್ಮ ಹೆಸರಿನಿಂದ ಬೇರೆಯವರ ಹೆಸರಿಗೆ ಪಹಣಿಯನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಆ ಪಹಣಿಯನ್ನ ನೋಡಿ ನಾವು ಆತಂಕಕ್ಕೆ ಒಳಗಾಗಿದ್ದೇವೆ. ಈ ಜಮೀನು ಬಿಟ್ರೆ ನಮಗೆ ಬೇರೆ ಯಾವ ಜಮೀನು ಇಲ್ಲ ಜೀವನಕ್ಕೆ. ತಹಶೀಲ್ದಾರ್ ಕಚೇರಿಯಲ್ಲಿನ ವಿಎ ಮತ್ತು ಆರ್ಐ ಹಾಗೂ ಕಚೇರಿಯ ಸಿಬ್ಬಂದಿಯವರು ಸ್ಥಳ ಪರಿಶೀಲನೆಯನ್ನ ಮಾಡದೆ ಬೇರೆಯವರ ಹೆಸರಿಗೆ ನಮ್ಮ ಪಹಣಿಯನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈ ಅಧಿಕಾರಿಗಳು ಮಾಡುವಂತಹ ಕೆಲಸಕ್ಕೆ ನಮ್ಮ ಜಮೀನುಗಳನ್ನ ಈ ರೀತಿಯ ಪರಿಸ್ಥಿತಿಗೆ ತಂದು ಬಿಡುತ್ತಿದ್ದಾರೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ. ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಅವರು ಮನವಿ ಮಾಡಿದ್ದಾರೆ. ನಮ್ಮ ತಾತನ ಕಡೆಯಿಂದ ನಮ್ಮ ಅಪ್ಪನಿಗೂ ರಿಜಿಸ್ಟರ್ ಆಗಿದೆ. ನಾವು ಕೆನರಾ ಬ್ಯಾಂಕಲ್ಲಿ 3.5 ಲಕ್ಷ ಲೋನ್ ತಗೊಂಡಿದ್ದೀವಿ. ನಾವು ಅನುಭವದಲ್ಲಿ ಇದ್ರೂ ಸಹ ಈ ರಾಜಕೀಯ ಒತ್ತಡದಿಂದ ಮತ್ತು ಈ ಭ್ರಷ್ಟಾಚಾರ ಮಾಡಿ ತಾಲೂಕು ಆಫೀಸ್ ಅಧಿಕಾರಿಗಳು ಅವರ ಹೆಸರುಗಳನ್ನು ಈ ಪಾಣಿಗೆ ಎಂಟ್ರಿ ಮಾಡಿಸಿದ್ದಾರೆ. ತಾಲೂಕು ಆಫೀಸಲ್ಲಿ ತುಂಬಾ ದುರಾಡಳಿತ ನಡೀತಾ ಇದೆ. ಜನಗಳನ್ನು ಬದುಕಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಒತ್ತಡ ಮಾಡಿ ಬಡವರಿಗೆ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ದ್ಯಾವಪ್ಪ, ಸತ್ಯಪ್ಪ, ಸುಬ್ಬಪ್ಪ, ವಿಜಯ್, ಸಾಗರ್, ರಮಣ, ನರಸಿಂಹ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಲಾರ ಜಿಲ್ಲೆಯಲ್ಲಿ ಮುಂಬರುವ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯಲಿರುವ ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನು ಸುಗಮವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣ ಸಜ್ಜಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದರು. ಕೋಲಾರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಮಾತನಾಡಿ, ದ್ವಿತೀಯ ಪಿಯುಸಿ ಪರೀಕ್ಷೆಯ ಸುಗಮ ನಿರ್ವಹಣೆಗಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪರೀಕ್ಷಾ ನಿಯಂತ್ರಕರೊಂದಿಗೆ ಸಭೆ ನಡೆಸಿ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಒಟ್ಟು 14,567 ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು 13,167, ಪುನರಾವರ್ತಿತ ವಿದ್ಯಾರ್ಥಿಗಳು 1,130, ಖಾಸಗಿ ವಿದ್ಯಾರ್ಥಿಗಳು 270 ಅಲ್ಲದೆ 8,065 ವಿದ್ಯಾರ್ಥಿನಿಯರು ಹಾಗೂ 6,502 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 28 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಕೋಲಾರ ತಾಲೂಕಿನಲ್ಲಿ ಅತಿ ಹೆಚ್ಚು 10 ಕೇಂದ್ರಗಳಿವೆ. ಮುಳಬಾಗಿಲು 5, ಶ್ರೀನಿವಾಸಪುರ 3, ಮಾಲೂರು 4, ಕೆಜಿಎಫ್ 3 ಮತ್ತು ಬಂಗಾರಪೇಟೆ 3 ಕೇಂದ್ರಗಳನ್ನು ಹೊಂದಿವೆ. ಪ್ರಶ್ನಾಪತ್ರಿಕೆ ವಿತರಣೆಗೆ ರೂಟ್ ಅಧಿಕಾರಿಗಳನ್ನು ನೇಮಿಸಿದ್ದು, ಪ್ರಶ್ನಾಪತ್ರಿಕೆ ಸಕಾಲದಲ್ಲಿ ಪರೀಕ್ಷಾ ಕೇಂದ್ರ ತಲುಪಲಿದೆ. ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯುತ್, ನೀರಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ ಮುಂತಾದ ಸೌಕರ್ಯ ಕಲ್ಪಿಸಲಾಗಿದೆ ಎಂದರು. ನಿರಂತರವಾಗಿ ಪರೀಕ್ಷೆ ನಡೆಯುವಾಗ ಪ್ರತಿ ಪರೀಕ್ಷೆನಲ್ಲೂ ಕೂಡ ಕಂಟಿನ್ಯೂಸ್ ಮಾನಿಟರಿಂಗ್ ಇದೆ. ಅದು ಇಲ್ಲಿಂದನೇ ನಾವು ಮಾನಿಟರ್ ಮಾಡೋದ್ರಿಂದ ಸೆಂಟ್ರಲೈಸ್ಡ್ ಕಂಟ್ರೋಲ್ ಇರೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ. ನಂಬರ್ 1. ಎರಡನೇದು, ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಆ ರೀತಿಯ ವ್ಯವಹಾರಗಳು ಹಿಂದೆ ನಡೆದಿದ್ರೆ ಅವ್ರನ್ನ ಈ ವರ್ಷ ನಾವು ಪರೀಕ್ಷಾ ಕೇಂದ್ರಗಳಾಗಿ ಕೊಡಕ್ಕೆ ಬರೋದೇ ಇಲ್ಲ, ಬ್ಯಾನ್ ಮಾಡಿಬಿಡ್ತೀವಿ. ಕಳೆದ ಬಾರಿ ಜಿಲ್ಲೆಯು 72.45% ಫಲಿತಾಂಶದೊಂದಿಗೆ 16ನೇ ಸ್ಥಾನದಲ್ಲಿತ್ತು. ಈ ಬಾರಿ ನಡೆದ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು 80ಕ್ಕೂ ಅಧಿಕ ಸಾಧನೆ ತೋರಿರುವುದರಿಂದ ಈ ಬಾರಿ ಫಲಿತಾಂಶದಲ್ಲಿ ಗಣನೀಯ ಸುಧಾರಣೆಯ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿಗಳು ವಿಶ್ವಾಸ ವ್ಯಕ್ತಪಡಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. 2014ರಿಂದ ಈಚೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಶುಕ್ರ ದೆಸೆ ಪ್ರಾರಂಭವಾಗಿದೆ. ಪಿಎಂ ಸ್ವನಿಧಿ ಯೋಜನೆಯಲ್ಲಿ 10,000 ರುಗಳ ಸಾಲ ಸೌಲಭ್ಯ ಕೊಡುವ ಮೂಲಕ ಅವರ ವ್ಯಾಪಾರವನ್ನು ಸಮೃದ್ಧಿಗೊಳಿಸಲು ಕೇಂದ್ರ ಸರ್ಕಾರ ಯೋಜನೆ ಕೈಗೆತ್ತಿಕೊಂಡಿದೆ ಎಂದು ನಗರಸಭಾ ಪೌರಾಯುಕ್ತ ಮನ್ಸೂರ್ ಅಲಿ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ನಗರಸಭೆ ಬಸ್ ನಿಲ್ದಾಣದಲ್ಲಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಡಿವೈಎಸ್ಪಿ ಪ್ರಕಾಶ್, ಪೌರಾಯುಕ್ತ ಮನ್ಸೂರ್ ಅಲಿ, ಬಿಜೆಪಿ ಮುಖಂಡ ಕೆವಿ ನವೀನ್ ಕಿರಣ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಪೌರಾಯುಕ್ತ ಮನ್ಸೂರ್ ಅಲಿ, ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸರು, ನಗರಸಭೆ, ಪುರಸಭೆಯ ಅಧಿಕಾರಿಗಳಿಂದ ದೊಡ್ಡ ವ್ಯಾಪಾರಿಗಳಿಂದ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿತ್ತು. ಅದನ್ನು ತಪ್ಪಿಸಲು ಸರ್ಕಾರ 2014ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ತರಲಾಯಿತು. ಆನಂತರ ದೇಶದಾದ್ಯಂತ 1 ಕೋಟಿ ಜನ ಬೀದಿ ಬದಿ ವ್ಯಾಪಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಎಂದರು. ತಿಳಿದಿರುವಂತೆ 2014ರವರೆಗೂ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಸಂಘಟಿತರಾಗಿರಲಿಲ್ಲ. ಬಿಡಿಬಡಿಯಾಗಿ ಇಲ್ಲಲ್ಲಿ ಹಂಚಿ ಹೋಗಿದ್ರು. ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅವರೆಲ್ಲ ಅನುಭವಿಸ್ತಿದ್ರು. ನಮ್ಮ ಪೊಲೀಸ್ ಇಲಾಖೆಯಿಂದ ಇರ್ಬೋದು, ನಗರಸಭೆಯಿಂದ ಇರ್ಬೋದು, ಮತ್ತು ಇತರೆ ವ್ಯಾಪಾರಿಗಳಿಂದಲೂ ಸಹ ಅವರು ಕಷ್ಟವನ್ನು ಅನುಭವಿಸ್ತಿದ್ರು. ಯಾಕಂತ ಹೇಳಿದ್ರೆ ಪದೇ ಅವ್ರು ಕಿರುಕುಳ ಕೊಡೋದು, ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕೋದು, ಅಲ್ಲಿಂದ ತೆಗೆದು ಮತ್ತೊಂದು ಕಡೆ ಹಾಕೋದು, ಈ ಥರ ನಿರಂತರವಾಗಿ ಅವ್ರ ಮೇಲೆ ದೌರ್ಜನ್ಯ ನಡೀತಲೇ ಇತ್ತು. ಆದರೆ ಸರ್ಕಾರ 2014ರಲ್ಲಿ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆಯನ್ನೇ ಜಾರಿಗೆ ತಂತು. ಈ ಕಾಯ್ದೆಯ ಉದ್ದೇಶ ಏನಂತ ಹೇಳಿದರೆ, ಒಂದು ಬೀದಿ ಬದಿ ವ್ಯಾಪಾರಸ್ಥರನ್ನು ಸಂರಕ್ಷಣೆ ಮಾಡೋದು, ಮತ್ತೊಂದು ನಿಯಂತ್ರಣ. ಎರಡು ಬೇಕಾಗುತ್ತೆ. ಒಂದು ಕಡೆ ಸಂರಕ್ಷಣೆ ಮಾಡಿದರೆ ಮತ್ತೊಂದು ಕಡೆ ನಿಯಂತ್ರಣನೂ ಸಹ ಮಾಡಬೇಕಾಗುತ್ತದೆ. ಡಿವೈಎಸ್ಪಿ ಪ್ರಕಾಶ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳು ನಗರ ಸಂಚಾರಕ್ಕೆ ಅಡ್ಡಿಪಡಿಸದಂತೆ ವ್ಯಾಪಾರ ಮಾಡಿಕೊಳ್ಳಬೇಕು. ಅದೇ ರೀತಿ ಪಾದಚಾರಿಗಳಿಗೆ ಅಡ್ಡಿಯಾಗದಂತೆ ಸ್ಥಳಾವಕಾಶ ಮಾಡಿಕೊಟ್ಟು ನಿಮ್ಮ ವ್ಯಾಪಾರವು ನಡೆದು ಜನರ ಓಡಾಟಕ್ಕೂ ತೊಂದರೆಯಾಗದಂತೆ ಸಹಕಾರ ನೀಡಬೇಕು ಎಂದರು. ಕಾನೂನು ಬಾಹಿರ ಏನಾದರೂ ಮಾಡಿದ್ರು ಕೂಡ ಅದನ್ನು ತಿಳಿಸಲಿಕ್ಕೆ ಮೇಲಾಧಿಕಾರಿಗಳಿದ್ದಾರೆ, ಕಂಪ್ಲೇಂಟ್ ಮಾಡೋಕ್ಕೆ ಪೊಲೀಸ್ ದೂರು ಪ್ರಾಧಿಕಾರಿಗಳಿದ್ದಾರೆ ಮತ್ತು ಮೇಲಾಧಿಕಾರಿಗಳಿದ್ದಾರೆ. ಅಥವಾ ವೆಬ್ಸೈಟಲ್ಲೂ ಕೂಡ ನಿಮಗೆ ದೂರನ್ನು ದಾಖಲೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಉಪಯೋಗ ಮಾಡ್ಕೋಬೇಕು. ಯಾವುದೇ ಕಾನೂನು ಇದ್ದರೂ ಕೂಡ ಈಗ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ RTO ಇಲಾಖೆ ಇದೆ, ಆದರೂ ಕೂಡ ಫಸ್ಟ್ ಕಾಣೋದು ಪೊಲೀಸರು ಕಾಣ್ತೀವಿ. ಈ ಬಾರ್ ಅಂಡ್ ರೆಸ್ಟೋರೆಂಟ್ ಲಿಕ್ಕರ್ ಅಂತ ಇದೆ, ಅದಕ್ಕೋಸ್ಕರ ಎಕ್ಸೈಸ್ ಇಲಾಖೆನೇ ಇದೆ, ಆದರೂ ಕೂಡ ಫಸ್ಟ್ ಕಾಣೋದು ಪೊಲೀಸರೇ ಕಾಣ್ತೀವಿ. ಇನ್ನು ಇಂದಿನ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯಲ್ಲಿ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಏಡುಕೊಂಡಲವಾಡ ಡೆವಲಪರ್ಸ್ ಶ್ರೀನಿವಾಸ್, ಮೊಬೈಲ್ ಬಾಬು, ಜೈ ಭಾರತ್ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಅಸ್ಲಂ, ಅಲ್ಲು, ಅನಿಲ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ, ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಮಾಜ ಸೇವಕ ಉದ್ಯಮಿ ಕೆವಿ ನವೀನ್ ಕಿರಣ್ ರವರ ಆಪ್ತ ಮಹೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೀದಿ ಬದಿ ವ್ಯಾಪಾರಿಗಳಿಗೆ, ಆಟೋ ಚಾಲಕರಿಗೆ ಗುಂಪು ಮರದ ಆನಂದ್ ಮತ್ತು ತಂಡದಿಂದ ಹಾಲು, ಬ್ರೆಡ್, ಬಿಸ್ಕೆಟ್ ಹಂಚಿಕೆ ಮಾಡಿದ್ರು. ಮಹೇಶ್ ಅವರು ಸಮಾಜ ಸೇವಕರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಬಟ್ಟೆ, ನೋಟ್ಬುಕ್ ವಿತರಣೆ ಮಾಡುತ್ತಾರೆ. ಅನೇಕ ಬಡವರಿಗೆ ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ. ಕೆವಿ ನವೀನ್ ಕಿರಣ್ ರವರ ಆಪ್ತ ಸ್ನೇಹಿತರಾಗಿದ್ದು ಅವರ ಹೆಸರಿನಲ್ಲಿ ಇಂದು ಪರಿಸರ ವೇದಿಕೆಯಿಂದ ಬಡಬಗ್ಗರಿಗೆ ನಮ್ಮ ಕೈಲಾದ ಸೇವೆ ಸಲ್ಲಿಸಿ ಮಹೇಶ್ ರವರು 100 ವರ್ಷ ಬಾಳಿ ಬದುಕಲಿ ಎಂದು ಶುಭ ಕೋರಲಾಯಿತು ಎಂದು ಗುಂಪು ಮರದ ಆನಂದ್ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಪರಿಸರವಾದಿ ಗೋಪಿನಾಥ್, ಮುರಳಿ ಮೋಹನ್, ನಾಗರಾಜ್ ಮುಂತಾದವರು ಪಾಲ್ಗೊಂಡಿದ್ರು.
ರಾಜ್ಯದ ಪ್ರಮುಖ ರೈಲ್ವೆ ಜಂಕ್ಷನ್ಗಳಲ್ಲಿ ಒಂದಾದ ಬಂಗಾರಪೇಟೆ ರೈಲ್ವೆ ನಿಲ್ದಾಣಕ್ಕೆ ಕರ್ನಾಟಕ ರೈಲ್ವೆ ಪೊಲೀಸ್ ಡಿಐಜಿ ಆದ ಜೆಕೆ ರಶ್ಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಂಗಾರಪೇಟೆ ರೈಲ್ವೆ ನಿಲ್ದಾಣದಿಂದ ಸಾವಿರಾರು ಪ್ರಯಾಣಿಕರು ಅಂತಾರಾಜ್ಯ ಹಾಗೂ ಬೆಂಗಳೂರು ಕಡೆ ಪ್ರಯಾಣ ಮಾಡುವಂತಹ ಜನಸಂದಣಿ ಇರುವ ರೈಲ್ವೆ ನಿಲ್ದಾಣವಾಗಿರುವುದರಿಂದ ನಿಲ್ದಾಣದಲ್ಲಿ ಸುರಕ್ಷತಾ ಮತ್ತು ಮೂಲ ಸೌಲಭ್ಯಗಳ ಕುರಿತು ಪರಿಶೀಲನೆ ಮಾಡಿ ಮಾತನಾಡಿದ ಅವರು, ಸಿಸಿ ಕ್ಯಾಮೆರಾಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿ, ಹಾಗೆಯೇ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡ್ರೆ ಕೂಡಲೇ ಅಂತವರನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. ನಿಲ್ದಾಣದಲ್ಲಿ ಪ್ರಯಾಣಿಕರ ಕುಂದು ಕೊರತೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ರೈಲ್ವೆ ನಿಲ್ದಾಣದ ಪೊಲೀಸರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈಲ್ವೆ ಪೊಲೀಸ್ ಡಿವೈಎಸ್ಪಿ ಸತೀಶ್ ಕುಮಾರ್, ಬೆಂಗಳೂರು ಬಂಗಾರಪೇಟೆ ರೈಲ್ವೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಲರಾಜು, ಕರ್ನಾಟಕ ರೈಲ್ವೆ ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ರಾಜ್ಯಕ್ಕೆ 2ನೇ ದೇವರಾಜ್ ಅರಸ್ ಎಂದೇ ಪ್ರಖ್ಯಾತ ಸಚಿವ ಕೃಷ್ಣ ಬೈರೇಗೌಡರಿಂದ ಕಂದಾಯ ಗ್ರಾಮ ಅಭಿಯಾನದಡಿ ಶುಕ್ರವಾರ ಹಕ್ಕುಪತ್ರ ವಿತರಣೆ. ಕಿತ್ತು ತುಂಡಾದ ಬಾಗಿಲುಗಳೇ ಶೌಚಗೃಹಗಳಿಗೆ ಆಸರೆ, ಸರ್ಕಾರಿ ಹಾಸ್ಟೆಲ್ ನಿರ್ವಹಣೆ ಪರಿಸ್ಥಿತಿ ನೋಡಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಶಾಕ್. ರಸ್ತೆಗೆ ಅಡ್ಡ ಬಂದ ಕೋತಿ ಜೀವ ಉಳಿಸಲು ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಆಟೋ ಚಾಲಕ, ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ. ಮಹಿಳಾ ಅಂಚೆ ಪೇದೆ ವಿರುದ್ಧ ಹಣ ಲಪಟಾಯಿಸಿದ ಆರೋಪ ಕೇಳಿಬಂದು 2 ತಿಂಗಳು ಕಳೆದರೂ ನಯಾ ಪೈಸೆ ಹಣ ಬಂದಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.